ಏಕೀಕರಣ ಹಾಗೂ ಸಂಘಟನೆಯ ಉದ್ದೇಶವನ್ನು ಇಟ್ಟುಕೊಂಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟ್ರಾರ್ ಕುದ್ರೋಳಿ ಇವರ ಸಾರಥ್ಯದಲ್ಲಿ ನಾವು ದಿನಾಂಕ 18/1/2026 ಆದಿತ್ಯವಾರ ಮಂಗಳೂರಿನ ನೆಹರು ಮೈದಾನದಲ್ಲಿ ಜರುಗಲಿರುವಂತಹ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಪ್ರಪ್ರಥಮ ಬಾರಿಗೆ ಗರಿಷ್ಠ ಮಟ್ಟದಲ್ಲಿ ದೊಡ್ಡ ಒಂದು ಗಾತ್ರದ ಬಿಲ್ಲವ ಸಮುದಾಯ ಮತ್ತು ಅದರೊಂದಿಗೆ 26 ಉಪಪಂಗಡಗಳನ್ನು ಒಂದು ಏಕೀಕರಣಗೊಳಿಸಬೇಕು, ಅವರಿಂದ ಸಂಘಟನಾತ್ಮಕ ವಿಚಾರಧಾರೆಯನ್ನು ತರುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಕ್ರೀಡೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಈ ಒಂದು ಕ್ರೀಡೋತ್ಸವ ಮೂಲ ತತ್ವವನ್ನು ಇಟ್ಕೊಂಡು ಬಿಲ್ಲವ ಸಮಾಜದಲ್ಲಿ ಈಗ 26 ಉಪಪಂಗಡಗಳು ಕೂಡ ಭಿನ್ನ ಭಿನ್ನವಾಗಿ ವಿಸ್ತರಿಸಲ್ಪಟ್ಟಿದೆ. ಅವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈ ಕ್ರೀಡೋತ್ಸವದ ಮನೋಭಾವವನ್ನು ವೃದ್ಧಿಸುವ ಉದ್ದೇಶಕ್ಕಾಗಿ ಹಾಗೂ ನಮ್ಮ ಈ ಸಮಾಜ ಬಾಂಧವರಲ್ಲಿರುವಂಥ ಕ್ರೀಡಾ ಚಟುವಟಿಕೆ ಹಾಗೂ ವಿದ್ಯಾಭ್ಯಾಸದ ಗರಿಷ್ಠ ಮಟ್ಟದ ಒಂದು ಏಕೀಕರಣಕ್ಕಾಗಿ ನಾವು ಅವರನ್ನು ಸೇರಿಸಬೇಕು, ಅವರಿಗೆ ಒಂದು ಸಂಘಟನೆಯನ್ನು ರೂಪಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟ್ರಾರ್ ಕುದ್ರೋಳಿ ಇವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಪ್ರಯುಕ್ತ ಇವತ್ತು ಉಡುಪಿ ಜಿಲ್ಲೆಗೆ ಬಂದು ಉಡುಪಿ ಜಿಲ್ಲೆಯ ಎಲ್ಲ ನಮ್ಮ ಸಮಾಜ ಬಾಂಧವರ ನಾಯಕರುಗಳನ್ನು ಒಟ್ಟುಗೂಡಿಸಿಕೊಂಡು ಈ ಬಗ್ಗೆ ನಮ್ಮೆಲ್ಲರಿಗೆ ತಿಳಿಯಪಡಿಸಿ ಆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರಲ್ಲಿ ಪುರುಷರ ಕಬಡ್ಡಿ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕಬಡ್ಡಿ, ಹಾಗೆ ಪುರುಷರ ವಾಲಿಬಾಲ್, ಮಹಿಳೆಯರ ವಾಲಿಬಾಲ್, ಪುರುಷರ ಥ್ರೋಬಾಲ್ ಮತ್ತು ಮಹಿಳೆಯರ ಥ್ರೋಬಾಲ್ ಇಂಥ 3 ವ್ಯವಸ್ಥಿತವಾದ ಒಂದು ಕ್ರೀಡೆಗೆ ಚಾಲನೆಯನ್ನು ನೀಡಿದ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಕರಾವಳಿಯ ಭಾಗಗಳಿರುವಂಥ ನಮ್ಮ ಸಮುದಾಯ ಹಾಗೂ 26 ಉಪಪಂಗಡಗಳು ಸೇರಿಕೊಂಡು ನಮ್ಮ ವಿಶ್ವವ್ಯಾಪಿ ಇರುವಂಥ ಬಿಲ್ಲವ ಸಮುದಾಯದವರು ಇದಕ್ಕೆ ಒಟ್ಟುಗೂಡ್ತಾ ಇದ್ದಾರೆ. ನಮ್ಮ ಸಿಂಗಾಪುರ ಆಗಿರಲಿ, ದುಬೈ ಆಗಿರಲಿ, ಮಸ್ಕತ್, ಪೂನಾ, ಬೊಂಬೆ ಅಥವಾ ಗುಜರಾತ್ ಎಲ್ಲರ ಹತ್ರ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವ್ರ ಹತ್ರ ಮಾತುಕತೆಯನ್ನು ನಡೆಸಿದ ನಂತರ ಅವರೆಲ್ಲ ಸಹಮತವನ್ನು ಒಪ್ಪಿಕೊಂಡು ಇದರಲ್ಲಿ ತಾವು ಕೂಡ ಗರಿಷ್ಠ ಮಟ್ಟದಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರಾದಂಥ KT ಸುವರ್ಣರವರು ಹೇಳಿದರು, ಅನೇಕ ಕಡೆಗಳಲ್ಲಿ ಜನಗಳು ಫೋನ್ ಮಾಡಿ ನಮ್ಮ ಸಮುದಾಯದವರು ನಾವು ಕೂಡ ನಮ್ಮ ತಂಡವನ್ನು ಹಾಕ್ತೇವೆ, ತಂಡಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗರಿಷ್ಠ ಮಟ್ಟದಲ್ಲಿ ಸಮುದಾಯಕ್ಕೆ ಈ ಬಗ್ಗೆ ತಿಳಿಯಪಡಿಸಬೇಕು. ಅದರಂತೆ ಆ ಸಮುದಾಯದಲ್ಲಿರುವಂಥ ನಮ್ಮ ಟ್ಯಾಲೆಂಟೆಡ್ ಯಾರು ಸ್ಟೂಡೆಂಟ್ಸ್ ಅಥವಾ ಯಾರು ಕ್ರೀಡಾಪಟುಗಳು ಇದ್ದಲ್ಲಿ ಅವರಿಗೆ ನಾವು ಉತ್ತೇಜನ ಕೊಡಬೇಕು, ಅವರನ್ನು ಮುಂದಿನ ಹಂತದಲ್ಲಿ ಮೇಲ್ದರ್ಜೆಗೆ ಬರುವಂಥ ಅವರಿಗೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಡಬೇಕು. ಹಾಗಾಗಿ ಎಲ್ಲ ಸಮಾಜ ಬಾಂಧವರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ನಾವು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟ್ರಾರ್ ಕುದ್ರೋಳಿ ಇವರ ವತಿಯಿಂದ ಉಡುಪಿ ಜಿಲ್ಲೆಯ ಪ್ರಧಾನ ಸಂಚಾಲಕರಾಗಿ ನನ್ನನ್ನು ನಿಯೋಜನೆಗೊಳಿಸಿದ್ದಾರೆ ಉಪಾಧ್ಯಕ್ಷರು. ಅದರಂತೆ ನಾವು ಜವಾಬ್ದಾರಿಯನ್ನು ಹಂಚಿಕೊಂಡು ಈ ಒಂದು ಉಡುಪಿ ಜಿಲ್ಲೆಯಲ್ಲಿರುವಂಥ 7 ತಾಲೂಕಿನಲ್ಲಿ ನಮ್ಮ ಸಮುದಾಯದವರಾಗಿರಲಿ ಅಥವಾ ನಮ್ಮ ಸಮುದಾಯದ ಒಳಪಟ್ಟಂಥ 26 ಉಪಪಂಗಡಗಳಲ್ಲಿರುವಂಥ ಯಾವುದೇ ಒಂದು ಕ್ರೀಡಾಪಟುಗಳಾಗಲಿ ತಾವು ತಮ್ಮ ಆಸಕ್ತಿಯನ್ನು ನಮಗೆ ಕರೆಯನ್ನು ಮಾಡಿ ನಮ್ಮೊಂದಿಗೆ ಪಾಲ್ಗೊಂಡು ತಂಡವನ್ನು ರಚಿಸಿಕೊಂಡು ಈ ಒಂದು ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಅದರಲ್ಲಿ ಪುರುಷರ ಕಬಡ್ಡಿಗೆ ನಾವು ಪ್ರಥಮ ಬಹುಮಾನ